Hello everyone, welcome back to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ ರೂಮ್ ಕ್ರೈಸಿಸ್ ಬಗ್ಗೆ ನೋಡೋಣ. ಏನಿದು ಕ್ಲಾಸ್ ರೂಮ್ ಕ್ರೈಸಿಸ್? ನೀತಿ ಆಯೋಗ್ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಪ್ರಕಾರ ಸ್ಕೂಲ್ ಅಥವಾ ಎಜುಕೇಶನ್ ಸೆಕ್ಟರ್ ಅಲ್ಲಿ ಇರುವಂತಹ ಕ್ವಾಲಿಟಿ ಗ್ಯಾಪ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ಈ ಒಂದು ರಿಪೋರ್ಟ್. ಸೊ ಪರ್ಟಿಕ್ಯುಲರ್ ಆಗಿ ಈ ರಿಪೋರ್ಟ್ ಅನ್ನ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಯೂಸ್ ಮಾಡಬಹುದು. ಜನರಲ್ ಸ್ಟಡೀಸ್ ಪೇಪರ್ 2 ನ ಅಡಿಯಲ್ಲಿರುವಂತಹ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಜುಕೇಶನ್ ಅಂಡರ್ ಅಲ್ಲಿ ನೋಡಬಹುದು. ಜೊತೆಗೆ ಜನರಲ್ ಸ್ಟಡೀಸ್ ಪೇಪರ್ 4 ಅಂಡರ್ ಅಲ್ಲಿ ಎಥಿಕ್ಸ್ ಅಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದಾಗತ್ತೆ. ಸೊ ನೀತಿ ಆಯೋಗ ಲೇಟೆಸ್ಟ್ ಆಗಿ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ನ ಹೆಸರೇನು ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಆ ರಿಪೋರ್ಟ್ ನೇಮ್ ನ ಕೂಡ ಕೇಳ್ತಾರೆ. ನೀತಿ ಆಯೋಗ್ ಲೇಟೆಸ್ಟ್ ಆಗಿ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಎಜುಕೇಶನ್ ಸೆಕ್ಟರ್ ರಿಲೇಟೆಡ್ ಕ್ವಾಲಿಟಿ ಗ್ಯಾಪ್ ಬಗ್ಗೆ ಹೇಳಿದೆ. ರಿಪೋರ್ಟ್ ನೇಮ್ ಬಂದು ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಟೆಂಪೋರಲ್ ಅನಾಲಿಸಿಸ್ ಅಂಡ್ ಪಾಲಿಸಿ ರೋಡ್ ಮ್ಯಾಪ್ ಫಾರ್ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್. ಸೊ ಇಲ್ಲಿ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್ ಬಗ್ಗೆ ರಿಪೋರ್ಟ್ ಮಾತಾಡ್ತಾ ಇದೆ. ಸೊ ಭಾರತದಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನ ಈ ರಿಪೋರ್ಟ್ ಹೇಳ್ತಾ ಇದೆ. ಈ ರಿಪೋರ್ಟ್ ನ ಪ್ರಕಾರ ಭಾರತದಲ್ಲಿ ಒಟ್ಟು 14.71 ಲಕ್ಷ ಸ್ಕೂಲ್ಸ್ ಗಳಿವೆ ಅಂಡ್ ಈ ಸ್ಕೂಲ್ಸ್ ಗಳು ಅಪ್ರಾಕ್ಸಿಮೇಟ್ಲಿ ಜಸ್ಟ್ 25 crore ಸ್ಟೂಡೆಂಟ್ಸ್ ಗಳಿಗೆ ಸಪೋರ್ಟ್ ಅನ್ನ ಮಾಡ್ತಿದೆ. ಸೊ ಸ್ಕೂಲ್ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹಾರ್ಡ್ ವರ್ಕ್ ಮಾಡಿದೆ. ಪ್ರೈಮರಿ ಲೆವೆಲ್ ಅಲ್ಲಿ ನಿಯರ್ ಯೂನಿವರ್ಸಲ್ ಎನ್ರೋಲ್ಮೆಂಟ್ ಅನ್ನ ಅಚೀವ್ ಕೂಡ ಮಾಡಿದೆ. ಬಟ್ ನೀತಿ ಆಯೋಗ್ ರಿಪೋರ್ಟ್ ಪ್ರಕಾರ ಏನ ಪಾಯಿಂಟ್ ಔಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಸ್ಕೂಲ್ ಜಾಸ್ತಿ ಆಗ್ತಿದ್ರು ಕೂಡ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡಿದೆ. ಸೊ ಸ್ಕೂಲ್ ಇದ್ರೆ ಬೇರೆ ಅಲ್ಲ, ಅದ್ರ ಜೊತೆಗೆ ಲರ್ನಿಂಗ್ ಕೂಡ ಇರಬೇಕು ಅನ್ನೋದನ್ನ ಇಲ್ಲಿ ಪಾಯಿಂಟ್ ಔಟ್. ಸೊ ಈ ರಿಪೋರ್ಟ್ ಕ್ವಾಂಟಿಟಿ ಆಫ್ ಎಜುಕೇಶನ್ ಇಂದ ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಮಾತಾಡ್ತಿದೆ. ರಿಪೋರ್ಟ್ ಪ್ರಕಾರ ಸ್ಕೂಲ್ ಸ್ಟ್ರಕ್ಚರ್ ಬಿಲ್ಡಿಂಗ್ ತರ ಇಲ್ಲ, ಇಟ್ಸ್ ಲೈಕ್ ಅ ಪಿರಮಿಡ್, ಸ್ಟೀಪ್ ಸ್ಲೋಪ್ ಆಗಿದೆ. ಇಟ್ ಈಸ್ ಡಿಕ್ರೀಸಿಂಗ್, ಕ್ವಾಲಿಟಿ ಡಿಕ್ರೀಸ್ ಆಗ್ತದೆ ಅಂತ ಹೇಳ್ತಾ ಇದೆ. ಫ್ರಾಗ್ಮೆಂಟೇಶನ್ ಹೇಗಾಗ್ತದೆ, ಸ್ಟ್ರಕ್ಚರಲ್ ಫ್ರಾಗ್ಮೆಂಟೇಶನ್ ಹೇಗಾಗ್ತಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಸ್ಟ್ರಕ್ಚರಲ್ ಫ್ರಾಗ್ಮೆಂಟೇಶನ್ಗೆ ಬಂದ್ರೆ 7.3 lakh ಸ್ಕೂಲ್ಸ್ಗಳಿವೆ. 7.3 lakh ಸ್ಕೂಲ್ಸ್ಗಳಿವೆ ಭಾರತದಲ್ಲಿ. ಬಟ್ ಅದರಲ್ಲಿ ಜಸ್ಟ್ 1.64 lakh ಹೈಯರ್ ಸೆಕೆಂಡರಿ ಸ್ಕೂಲ್ಸ್ಗಳಿವೆ. ಬರೀ 5% ಇಂಡಿಯನ್ ಸ್ಕೂಲ್ಸ್ ಸ್ಟೂಡೆಂಟ್ಸ್ ಗಳಿಗೆ ಗ್ರೇಡ್ 1 ಇಂದ ಗ್ರೇಡ್ 12 ತನಕ ಸಪೋರ್ಟ್ ಮಾಡ್ತಿದೆ. ಮಿಡಲ್ ಅಲ್ಲಿ ಏನ್ ಮಾಡ್ತಾ ಇದಾರೆ, 8th ಸ್ಟ್ಯಾಂಡರ್ಡ್ ಬಂದಾಗ ಅಥವಾ 7th ಸ್ಟ್ಯಾಂಡರ್ಡ್ ಬಂದಾಗ 6th ಸ್ಟ್ಯಾಂಡರ್ಡ್ ಬಂದಾಗ ಹೀಗೆ ಸ್ಕೂಲ್ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಇದರಿಂದ ಸ್ಟೂಡೆಂಟ್ಸ್ಗೆ ವಲ್ನರಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಸ್ಕೂಲಿಗೆ ಹೋಗೋದು, ಅಲ್ಲಿ ಅಡ್ಜಸ್ಟ್ ಆಗೋದು ಅಥವಾ ಹೆಲ್ತ್ ಇಶ್ಯೂಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಇಶ್ಯೂಸ್ಗಳು ಅರೈಸ್ ಆಗ್ತದೆ. ಇದರಿಂದ ಡ್ರಾಪ್ ಔಟ್ಸ್ ಗಳು ಕೂಡ ಜಾಸ್ತಿ ಆಗ್ತಿವೆ. ಇನ್ನ ಡ್ರಾಪ್ ಔಟ್ ಎಕ್ಸ್ಕಲೇಷನ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಪ್ರೈಮರಿ ಸ್ಟ್ಯಾಂಡರ್ಡ್ ಅಲ್ಲಿ ಕ್ಲಾಸ್ 1st ಇಂದ ಕ್ಲಾಸ್ 5th ಸ್ಟ್ಯಾಂಡರ್ಡ್ ತನಕ 0.3% ಡ್ರಾಪ್ ಔಟ್, ಅಂದ್ರೆ ಕಡಿಮೆ ಇದೆ ಡ್ರಾಪ್ ಔಟ್ಸ್. ಬಟ್ ಅದೇ ಸೆಕೆಂಡರಿ ಸೆಕ್ಟರ್ಗೆ ಹೋದ್ರೆ, ಅಂದ್ರೆ ಸೆಕೆಂಡರಿ ಎಜುಕೇಶನ್ ಲೆವೆಲ್ಗೆ ಹೋದ್ರೆ, ಕ್ಲಾಸ್ 9th ಇಂದ ಕ್ಲಾಸ್ 10th ತನಕ ಹೋದ್ರೆ ಅಲ್ಲಿ 11.5% ಡ್ರಾಪ್ ಔಟ್ ಅನ್ನ ನೋಡಬಹುದಾಗತ್ತೆ. 7.5% ಡ್ರಾಪ್ ಔಟ್ ಅಂತಂದ್ರೆ ಇಟ್ ಇಸ್ ಅ ಹ್ಯೂಜ್ ಒನ್. ರಿಯಾಲಿಟಿಯಲ್ಲಿ 10ರಲ್ಲಿ 4 ಸ್ಟೂಡೆಂಟ್ಸ್ ಗಳು ಎವ್ರಿ ಇಯರ್ ಸ್ಕೂಲ್ ಸಿಸ್ಟಮ್ ಇಂದ ಹೊರ ಬರ್ತಿದ್ದಾರೆ ವಿತೌಟ್ ಫಿನಿಶಿಂಗ್ ಹೈಯರ್ ಸೆಕೆಂಡರಿ ಎಜುಕೇಶನ್. ನ್ಯಾಷನಲ್ ಟ್ರಾನ್ಸಿಷನ್ ರೇಟು 75%, ಬಿಹಾರ್ ಅಲ್ಲಿ 38%, ಹಾಗೆ ನಾಗಾಲ್ಯಾಂಡ್ ಅಲ್ಲಿ 39.8%, ವಿಚ್ ಇಸ್ ವೆರಿ ಲೆಸ್. ಜೊತೆಗೆ ಅಸಾರ್ ರಿಪೋರ್ಟ್ ನ ಪ್ರಕಾರ, ಅಸಾರ್ಟ್ 2024, ಜೊತೆಗೆ ಇದು ಮುಂಚೆ ಕೂಡ ರಿಪೋರ್ಟ್ ನ ಕೊಟ್ಟಿದೆ, ಹಾಗೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆಗಳ ಇನ್ಫಾರ್ಮೇಶನ್ ಪ್ರಕಾರ ರೀಡಿಂಗ್ ಅಲ್ಲಿ 2014ರಲ್ಲಿ 74% ಸ್ಟೂಡೆಂಟ್ಸ್ ಗಳು ರೀಡ್ ಮಾಡ್ತಾ ಇದ್ರು. ಯಾವಾಗ 2014ರಲ್ಲಿ 74.7% ಸ್ಟೂಡೆಂಟ್ಗಳು, ಗ್ರೇಡ್ 8 ಸ್ಟೂಡೆಂಟ್ಗಳು ಗ್ರೇಡ್ 2 ಟೆಕ್ಸ್ಟ್ ಬುಕ್ ಸ್ಟೂಡೆಂಟ್ಸ್ ಗಳನ್ನ ಓದ್ತಿದ್ರು. ಬಟ್ ಅದೇ 2024ರಲ್ಲಿ 74% ಇಂದ 71%ಗೆ ರೆಡ್ಯೂಸ್ ಆಗಿದೆ. ಇದು ಅವರ ರೀಡಿಂಗ್ ಕೆಪಾಸಿಟಿ. ಆದ್ರೆ ಮ್ಯಾಥಮೆಟಿಕ್ಸ್ ಗೆ ಬಂದ್ರೆ
45.8% ಗ್ರೇಡ್ 8 ಸ್ಟೂಡೆಂಟ್ಸ್ಗಳು ಜಸ್ಟ್ ಬೇಸಿಕ್ ಮ್ಯಾಥ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಈಗ ಇರುವಂತಹ ಎಜುಕೇಶನ್ ಸಿಸ್ಟಮ್ ನ ಪ್ರಾಬ್ಲಮ್. 35% ಕ್ಲಾಸ್ 5 ಸ್ಟೂಡೆಂಟ್ಸ್ ಲೋ ಫೀಸ್ ಪ್ರೈವೇಟ್ ಸ್ಕೂಲ್ಸ್ ಗಳಲ್ಲಿ ಓದ್ತಿದ್ದಾರೆ. ಸೊ ಅದರಲ್ಲಿ 35% ಕ್ಲಾಸ್ 5 ಸ್ಟೂಡೆಂಟ್ಸ್ ಗಳಿಗೆ ಕ್ಲಾಸ್ 2nd ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಬುಕ್ ಅನ್ನ ಓದ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಪ್ರೈವೇಟ್ ಡಸ್ ನಾಟ್ ಆಲ್ವೇಸ್ ಸೀಮ್ಸ್ ಬೆಟರ್, ದೇ ಜಸ್ಟ್ ಡೂ ಬೆಟರ್ ಮಾರ್ಕೆಟಿಂಗ್ ಅಷ್ಟೇನೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ಸ್ಗಳೇ ಬೆಟರ್ ಆಗಿ ರನ್ ಆಗ್ತಿವೆ. ಸೊ ಡ್ರಾಪ್ ಔಟ್ಸ್ ಗಳನ್ನ ನೋಡ್ಕೊಂಡ್ರೆ ಪ್ರೈಮರಿಯಲ್ಲಿ ಕಡಿಮೆ ಡ್ರಾಪ್ ಔಟ್ ವಿಚ್ ಇಸ್ ಇನ್ಕ್ರೀಸಿಂಗ್. ಅಪ್ಪರ್ ಪ್ರೈಮರಿಗೆ ಬಂದ್ರೆ ಇನ್ಕ್ರೀಸ್ ಆಗ್ತಿದೆ, ಸೆಕೆಂಡರಿಯಲ್ಲಿ ತುಂಬಾನೇ ಇನ್ಕ್ರೀಸ್ ಆಗಿದೆ, ಜೊತೆಗೆ ಹೈಯರ್ ಸೆಕೆಂಡರಿಯಲ್ಲಿ ಕಂಪೇರ್ ಟು ಸೆಕೆಂಡರಿ ಸ್ವಲ್ಪ ಡಿಕ್ರೀಸ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಇನ್ನು ಹ್ಯೂಮನ್ ರಿಸೋರ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರಲ್ ಕ್ರೈಸಿಸ್ ಬಗ್ಗೆ ನೋಡೋಣ. ಸ್ಕೂಲು ಕರೆಕ್ಟ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಬೆಟರ್ ಟೀಚರ್ ಇರ್ಬೇಕಾಗತ್ತೆ. ಬಟ್ ಇಂಡಿಯಾ ಅಲ್ಲಿ ಡಬಲ್ ವಾರ್ಮಿಂಗ್ ಆಫ್ ಟೀಚರ್ ಕ್ರೈಸಿಸ್ ಅನ್ನ ಫೇಸ್ ಮಾಡ್ತಿದೆ. ಅಂದ್ರೆ ಟೀಚರ್ಸ್ ಗಳು ತುಂಬಾನೇ ಕಡಿಮೆ ಇದ್ದಾರೆ, ಶಾರ್ಟೇಜ್ ಆಫ್ ಟೀಚರ್ಸ್ ಜೊತೆಗೆ ವೀಕ್ ಪ್ರಿಪರೇಷನ್. ಬಿಹಾರಲ್ಲಿ 2.08 ಲ್ಯಾಕ್ ಟೀಚರ್ಸ್ ವೇಕೆನ್ಸೀಸ್ ಇದೆ, ಜೊತೆಗೆ 7% ಟ್ರ್ಯಾಪ್ ಇನ್ಕ್ರೀಸ್ ಆಗ್ತಿದೆ. 1.04 ಲ್ಯಾಕ್ ಸ್ಕೂಲ್ಸ್ ಇದ್ರೆ 7% ಸ್ಕೂಲ್ಸ್ ಸಿಂಗಲ್ ಟೀಚರ್ ಇಂದ ರನ್ ಆಗ್ತಿದೆ. ಈವನ್ ಅಲ್ಲಿ ಮಿಡ್ ಡೇ ಮೀಲ್ ನ ಪ್ರಿಪೇರ್ ಮಾಡೋದಾಗಿರ್ಬಹುದು ಅಥವಾ ಕ್ಲೀನ್ ಮಾಡೋದಾಗಿರ್ಬಹುದು, ಇದನ್ನ ಟೀಚರ್ಸ್ ಗಳೇ ಮಾಡ್ತಾ ಇದ್ದಾರೆ. ಜೊತೆಗೆ ಎಕ್ಸಾಮ್ಸ್ ಗಳನ್ನ ಅಂದ್ರೆ ಟೀಚರ್ ಸೆಲೆಕ್ಷನ್ ಗೆ ಬಂದಿರುವಂತಹ ಎಕ್ಸಾಮ್ಸ್ ಗಳಲ್ಲಿ ಟೀಚರ್ ಕ್ವಾಲಿಟಿ ಟೀಚರ್ಸ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಇರುವಂತಹ ಎಕ್ಸಾಮ್ಸ್ ಅಲ್ಲಿ ಸಾಥಿ ಫೈಂಡಿಂಗ್ಸ್ ಇದರಲ್ಲಿ 60 to 70% ಟೀಚರ್ಸ್ ಗಳು ತಮ್ಮ ಓನ್ ಸಬ್ಜೆಕ್ಟ್ಸ್ ಅಲ್ಲಿ ಲೋ ಆಗಿ ಸ್ಕೋರ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ಟೇಟ್ ಎಕ್ಸಾಮ್ಸ್ ಗಳಲ್ಲಿ ಟಿಇಟಿ ಆಗಿರಬಹುದು, ಸಿಟಿಇಟಿ ಆಗಿರಬಹುದು, ಈ ರೀತಿಯ ಎಕ್ಸಾಮ್ಸ್ ಅಲ್ಲಿ 10-15% ಕ್ಯಾಂಡಿಡೇಟ್ಸ್ ಮಾತ್ರ ಪಾಸ್ ಆಗ್ತಾ ಇದ್ರೆ, ಉಳಿದವರು ಪಾಸ್ ಆಗ್ತಾ ಇಲ್ಲ. ಸೊ ಇಲ್ಲಿ ಟೀಚರ್ ಕ್ವಾಲಿಟಿ ಕೂಡ ರೆಡ್ಯೂಸ್ ಆಗೋದನ್ನ ನಾವು ನೋಡಬಹುದಾಗುತ್ತೆ. ಮ್ಯಾಸಿವ್ ವೇಕೆನ್ಸಿ ಇದ್ರೂ ಕೂಡ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಬೆಟರ್ ಟೀಚರ್ಸ್ ಗಳು ಸಿಗ್ತಾ ಇಲ್ಲ. ಇನ್ನ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಅನ್ನ ನೋಡ್ಕೊಂಡ್ರೆ 1.19 ಲ್ಯಾಕ್ ಸ್ಕೂಲ್ಸ್ ಗಳಲ್ಲಿ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟಿ ಎಲೆಕ್ಟ್ರಿಸಿಟಿ ಸಪ್ಲೈ ಸಿಗ್ತಾ ಇಲ್ಲ. ಜೊತೆಗೆ ಅಪ್ರಾಕ್ಸಿಮೇಟ್ಲಿ 60,000 ಸ್ಕೂಲ್ಸ್ ಗಳಲ್ಲಿ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇಲ್ಲ. 1/3 ಆಫ್ ದ ಸ್ಕೂಲ್ಸ್ ಅಲ್ಲಿ ಲೆಸ್ ದನ್ 50 ಸ್ಟೂಡೆಂಟ್ಸ್ ಗಳು ಇರೋದನ್ನ ಕಾಣಬಹುದಾಗತ್ತೆ. 7,900 ಸ್ಕೂಲ್ಸ್ ಗಳಲ್ಲಿ 0 ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಗಳು ಸ್ಕೂಲ್ಗಳ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ಫೇಸ್ ಮಾಡ್ತಾ ಇರೋದು. ಸೊ ವಾಟ್ ಕ್ಯಾನ್ ಬಿ ಡನ್? ಸಿಲಿಂಡ್ರಿಕಲ್ ಸ್ಕೂಲಿಂಗ್ ಅನ್ನ ಮಾಡ್ಬೇಕು. ಏನು ಸಿಲಿಂಡ್ರಿಕಲ್ ಸ್ಕೂಲಿಂಗ್ ಅಂದ್ರೆ ಫ್ರಾಗ್ಮೆಂಟೆಡ್ ಬಿಲ್ಡಿಂಗ್ ಇಂದ ಕಂಪೋಸಿಟ್ ಸ್ಕೂಲ್ ಕಡೆಗೆ ಮೂವ್ ಆಗ್ಬೇಕು. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ ಒಂದೇ ಸ್ಕೂಲ್ ಅಲ್ಲಿ ಸೇಮ್ ಎಜುಕೇಶನ್ ಸಿಸ್ಟಮ್ ರನ್ ಆಗ್ಬೇಕು, ಸೇಮ್ ಎಕೋ ಸಿಸ್ಟಮ್ ಅನ್ನ ಪ್ರೊವೈಡ್ ಮಾಡ್ಬೇಕು. ನೆಕ್ಸ್ಟ್ ಫೌಂಡೇಶನಲ್ ಮಾಸ್ಟ್ರಿ. ಟೆಕ್ಸ್ಟ್ ಬುಕ್ ನ ಮಾತ್ರ ಫಿನಿಶ್ ಮಾಡೋದಕ್ಕೆ ನೋಡಬಾರ್ದು, ಚಿಲ್ಡ್ರನ್ಸ್ ಗಳ ಲರ್ನಿಂಗ್ ಲೆವೆಲ್ ಯಾವ ತರ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಟೀಚರ್ ಕೆರಿಯರ್ ಪಾತ್ವೇ. ಟೀಚರ್ಸ್ ತಮ್ಮ ಕೆರಿಯರ್ಸ್ ಅಲ್ಲಿ ಟ್ರೈನ್ಡ್ ಟೀಚರ್ಸ್ ಗಳನ್ನೇ ತಗೊಬೇಕಾಗತ್ತೆ. ಟ್ರೈನ್ ನ ಮಾಡೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಸೆಂಟರ್ಡ್ ಲರ್ನಿಂಗ್ ಅನ್ನ ಪ್ರೊವೈಡ್ ಮಾಡಬೇಕು, ಮೆಂಟರ್ ಟೀಚರ್ ರೂಲ್ ಅನ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಎಐ, ಸುಶಕ್ತಿ ಭಾರತ್ ಅಭಿಯಾನ್, ಈ ರೀತಿಯಾದಂತಹ ಸ್ಕೀಮ್ಸ್ ಗಳ ಅಡಿಯಲ್ಲಿ ಈ ಒಂದು ಪ್ರೋಗ್ರಾಮ್ಸ್ ಗಳನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತರೋದ್ರಿಂದ ಇನ್ನು ಯಥೇಚ್ಛವಾಗಿ ಸ್ಟೂಡೆಂಟ್ಸ್ ಗಳು ಕಲಿತಾ ಹೋಗ್ತಾರೆ, ಅಸಿಸ್ಟ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಸುಶಿಕ್ಷಿತ್ ಭಾರತ್, ಇದೊಂದು ಅಂಬ್ರೆಲಾ ಸ್ಕೀಮು, ಇದರಿಂದ ಗ್ಲೋಬಲ್ ಆಸ್ಪಿರೇಷನ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಇದಿಷ್ಟು ನೀತಿ ಆಯೋಗ್ ಕೊಟ್ಟಿರುವಂತಹ ರಿಪೋರ್ಟಿನ ಬಗ್ಗೆ. ಇದರಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನೀತಿ ಆಯೋಗ್ ಸ್ಕೂಲ್ ಎಜುಕೇಶನ್ ರಿಪೋರ್ಟ್ 2026. The gross enrollment ratio at higher secondary level stands at 58.4%. ಇದು ಕರೆಕ್ಟು. ನೆಕ್ಸ್ಟ್ ದ ರಿಪೋರ್ಟ್ ರೆಕಮೆಂಡ್ಸ್ ಅ ಪಿರಮಿಡಲ್ ಸ್ಟ್ರಕ್ಚರ್ ಟು ಎನ್ಹಾನ್ಸ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್. ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಗೆ ಇದು ಕೊಡೋದಿಲ್ಲ, ಸೊ ಹಾಗಾಗಿ ರಾಂಗ್. ನೆಕ್ಸ್ಟ್ ಗವರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್ ಹ್ಯಾಸ್ ಡ್ರಾಪ್ಡ್ ಬಿಲೋ 50% ಫಾರ್ ದ ಫಸ್ಟ್ ಟೈಮ್. ಇದು ಕರೆಕ್ಟು. ಆನ್ಸರ್ ಬಂದು ಸಿ ಓನ್ಲಿ ಇಸ್ ದ ರೈಟ್ ಆನ್ಸರ್.
ಮೇನ್ಸ್ ಕ್ವಶನ್ ನೋಡ್ಕೊಂಡ್ರೆ ದ ಸ್ಟ್ರಕ್ಚರಲ್ ಫ್ರಾಗ್ಮೆಂಟೇಶನ್ ಆಫ್ ದ ಇಂಡಿಯನ್ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಈಸ್ ಅ ಬಿಗ್ಗರ್ ಹರ್ಡಲ್ ಟು ಕ್ವಾಲಿಟಿ ಔಟ್ಕಮ್ ದ್ಯಾನ್ ದ ಲ್ಯಾಕ್ ಆಫ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. Critically analyze in light of recommendations of the recent ನೀತಿ ಆಯೋಗ್ ರಿಪೋರ್ಟ್. ಎಕ್ಸಾಮ್ ಅಲ್ಲಿ ಮೇನ್ಸ್ಗೆ ಇದೇ ರೀತಿಯಾದಂತಹ ಕ್ವಶನ್ಸ್ ಅರೈಸ್ ಆಗತ್ತೆ. ಸೊ ಇದೆಷ್ಟು ನೀತಿ ಆಯೋಗ್ ರಿಪೋರ್ಟ್ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.